ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನಾ ಕ್ರಿಯೆಯನ್ನ ಉದ್ದೀಪನಗೊಳಿಸಲು ಮಾಡಬಹುದಾದ ಚಟುವಟಿಕೆ ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಥಿಂಕಿಂಗ್ ಪ್ರೋಸೆಸ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಏನ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಹೇಳಿಕೆ ರೂಪದ ಲೆಕ್ಕವನ್ನ ಓದಿಸ್ಬೋದಾ, ಇಲ್ಲ ಒಂದು ನಿಸರ್ಗ ದೃಶ್ಯವನ್ನ ವರ್ಣಿಸುವುದಾ, ಇಲ್ಲ ಒಂದು ಪದ್ಯವನ್ನ ಪಠಿಸುವುದಾ, ಇಲ್ಲ ನಿಯತವಾಗಿ ಕಾಪಿ ಬರೆಯುವುದಾ. ವಿದ್ಯಾರ್ಥಿಗಳ ಹತ್ತಿರ ಒಂದು ನಿಸರ್ಗದ ದೃಶ್ಯವನ್ನ ವರ್ಣಿಸುವುದರಿಂದ ಈ ಥಿಂಕಿಂಗ್ ಪ್ರೊಸೆಸ್ನ ಸ್ಟಿಮ್ಯುಲೇಟ್ ಮಾಡಬಹುದಾಗಿರುತ್ತೆ. ದೃಶ್ಯವನ್ನ ವರ್ಣಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ವೀಕ್ಷಣೆ, ಕಲ್ಪನೆ ಮತ್ತು ಭಾಷಾ ಅಭಿವ್ಯಕ್ತಿಯ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇದು ಸೃಜನಶೀಲ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಹೇಳ್ಬೋದಾಗಿದೆ. ಕಾಪಿ ಬರೆಯುವುದು ಅಥವಾ ಪಠಿಸುವುದು ಒಂದು ಯಾಂತ್ರಿಕ ಕ್ರಿಯೆಯಾಗಿದೆ. ಮುಂದಿನ ಕ್ವಶನ್, ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನ ಪಡೆದು ನಂತರ ಬೆರಳುಗಳ ಮೇಲೆ ನಿಯಂತ್ರಣವನ್ನ ಪಡೆಯುತ್ತದೆ. ಇದನ್ನ ಪ್ರತಿಪಾದಿಸುವ ತತ್ವ ಅಂತ ಕೇಳಿದ್ದಾರೆ. ಶಿರ ಪಾದಾಭಿಮುಖನ, ಇಲ್ಲ ಕೇಂದ್ರ ಪರಿಧಿ ಅಭಿಮುಖನ, ಇಲ್ಲ ಶ್ರೇಣೀಕೃತನ, ಇಲ್ಲ ದೈಹಿಕನ. ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಿ ನಂತರ ಬೆರಳುಗಳ ಮೇಲೆ ನಿಯಂತ್ರಣವನ್ನ ಸಾಧಿಸುವ ತತ್ವವನ್ನ ಕೇಂದ್ರ ಪರಿಧಿ ಅಭಿಮುಖ ತತ್ವ ಅಂತ ಕರೆಯಲಾಗುತ್ತದೆ. ಪ್ರಾಕ್ಸಿಮೋ ಡಿಸ್ಟಲ್ ವಿಕಾಸವು ದೇಹದ ಕೇಂದ್ರ ಭಾಗದಿಂದ ಆರಂಭವಾಗಿ ಹೊರಭಾಗಕ್ಕೆ ಸಾಗುತ್ತದೆ. ಮೊದಲು ಭುಜ ಅಥವಾ ತೋಳು, ನಂತರ ಬೆರಳುಗಳು ನಿಯಂತ್ರಣಕ್ಕೆ ಬರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನ ಮಾಡುವುದು ಇದರ ಉದ್ದೇಶವಲ್ಲ. ಕಲಿಕೆಯಲ್ಲಿ ಪ್ರಗತಿಯನ್ನ ಮೌಲ್ಯಮಾಪನ ಮಾಡುವುದಕ್ಕ, ಇಲ್ಲ ಬೋಧನೆಯ ಮಟ್ಟವನ್ನ ಅರ್ಥ ಮಾಡಿಕೊಳ್ಳುವುದಕ್ಕ, ಕಲಿಕೆಯಲ್ಲಿ ಕ್ಲಿಷ್ಟತೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕ, ಇಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿಯನ್ನ ನೀಡುವುದಕ್ಕ. ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿಯನ್ನು ನೀಡಲು ಮಾಡ್ತೀವ ಈ ಘಟಕ ಪರೀಕ್ಷೆನ? ಇಲ್ಲ ಅಲ್ವಾ? ಹಾಗಾದ್ರೆ 4th ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಘಟಕ ಪರೀಕ್ಷೆಯು ರೂಪಣಾತ್ಮಕ ಮೌಲ್ಯಮಾಪನದ ಅಂದ್ರೆ ಫಾರ್ಮೇಟಿವ್ನ ಭಾಗ. ಇದರ ಉದ್ದೇಶ ಕಲಿಕೆಯನ್ನ ಸುಧಾರಿಸುವುದೇ ಹೊರತು ಅಂತಿಮ ಫಲಿತಾಂಶ ನೀಡಿ ಪಾಸ್ ಫೇಲ್ ಮಾಡುವುದಲ್ಲ. ಬಡ್ತಿಯನ್ನ ನೀಡುವುದು ವಾರ್ಷಿಕ ಅಥವಾ ಸಂಕಲನಾತ್ಮಕ ಪರೀಕ್ಷೆ ಅಂದ್ರೆ ಸಮೇಟಿವ್ ಇವ್ಯಾಲ್ಯೂಯೇಷನ್ನ ಉದ್ದೇಶವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಶಿಕ್ಷಕರು ಕಲಿಕೆಯನ್ನ ಅನುಕೂಲಿಸುತ್ತಾ ಒಂದು ತಾರ್ಕಿಕ ಅಂತ್ಯದಲ್ಲಿ ದಾಖಲೆಯನ್ನ ಪರೀಕ್ಷೆ, ಚಿತ್ರ ಪ್ರದರ್ಶನ, ಚರ್ಚೆ, ಯೋಜನೆ ಇತ್ಯಾದಿಗಳ ಮೂಲಕ ಮಾಪಿಸಿ ದಾಖಲಿಸುವುದು ಅಂತ ಕೊಟ್ಟಿದ್ದಾರೆ. ರೂಪಣಾತ್ಮಕ ಮೌಲ್ಯಮಾಪನ ಅಂತರ, ಇಲ್ಲ ಘಟಕ ಮೌಲ್ಯಮಾಪನ ಅಂತರ, ಇಲ್ಲ ವಾರ್ಷಿಕ ಪರೀಕ್ಷೆ ಅಂತರ, ಇಲ್ಲ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಅಂತರ. ಶಿಕ್ಷಕರು ಕಲಿಕೆಯನ್ನ ಅನುಕೂಲಿಸುತ್ತಾ ಒಂದು ತಾರ್ಕಿಕ ಅಂತ್ಯದಲ್ಲಿ ಕಲಿಕೆಯನ್ನು ಪರೀಕ್ಷೆ, ಚಿತ್ರ ಪ್ರದರ್ಶನ, ಚರ್ಚೆ, ಯೋಜನೆ ಇತ್ಯಾದಿಗಳ ಮೂಲಕ ಮಾಪಿಸಿ ದಾಖಲಿಸುವುದನ್ನ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್, ಶೈಕ್ಷಣಿಕ ಮನೋವಿಜ್ಞಾನ ಇವರಿಗೆ ಉಪಯುಕ್ತ ಅಂತ ಕೊಟ್ಟಿದ್ದಾರೆ. ಯಾರಿಗೆ ಹೆಚ್ಚು ಉಪಯುಕ್ತವಾಗಿದೆ ಈ ಶೈಕ್ಷಣಿಕ ಮನೋವಿಜ್ಞಾನ? ಪೋಷಕರಿಗ, ಇಲ್ಲ ಶಿಕ್ಷಕರಿಗ, ಇಲ್ಲ ಸಂಶೋಧಕರಿಗ, ಇಲ್ಲ ವಿದ್ಯಾರ್ಥಿಗಳಿಗ?
ಶಿಕ್ಷಕರಿಗೆ ಈ ಶೈಕ್ಷಣಿಕ ಮನೋವಿಜ್ಞಾನ ಹೆಚ್ಚು ಉಪಯುಕ್ತವಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕರಿಗೆ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವನ್ನ ಮಾಡುತ್ತದೆ. ವೈಯಕ್ತಿಕ ಭಿನ್ನತೆ, ಕಲಿಕಾ ಪ್ರಕ್ರಿಯೆ ಮತ್ತು ಬೋಧನಾ ವಿಷಯಗಳನ್ನು ತಿಳಿಯಲು ಇದು ಅತ್ಯಗತ್ಯವಾಗಿದೆ. ಮುಂದಿನ ಕ್ವಶನ್, ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಎಂದು ಹೇಳುವುದು ಈ ಹೊಂದಾಣಿಕೆಯ ತಂತ್ರಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಫೇಲ್ ಆಗಿದ್ದಾನೆ, ಆ ವಿದ್ಯಾರ್ಥಿ ಶಿಕ್ಷಕರು ಪಾಠ ಮಾಡಿಲ್ಲ ಅಂತ ಹೇಳೋದು ಯಾವುದಕ್ಕೊಂದು ಉದಾಹರಣೆ ಆಗುತ್ತೆ? ಪರಿಹಾರಕ್ಕ, ಇಲ್ಲ ಉದಾತ್ತೀಕರಣಕ್ಕ, ಇಲ್ಲ ಪ್ರಕ್ಷೇಪಣೆಗ, ಇಲ್ಲ ಪ್ರತಿಗಮನಕ್ಕ. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳೋದು ಪ್ರಕ್ಷೇಪಣೆಗೆ ಉದಾಹರಣೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳ ಸರಿಯಾದ ಅನುಕ್ರಮವು ಅಂತ ಕೊಟ್ಟಿದ್ದಾರೆ. ಸಿದ್ಧತೆ, ಪರಿಪಾಕವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ ಅಂತ ಇದೆ. ತಾಳೆ ನೋಡುವಿಕೆ, ಜ್ಞಾನೋದಯ, ಸಿದ್ಧತೆ, ಪರಿಪಾಕವಸ್ಥೆ ಅಂತ ಇದೆ. ಜ್ಞಾನೋದಯ, ತಾಳೆ ನೋಡುವಿಕೆ, ಸಿದ್ಧತೆ, ಪರಿಪಾಕವಸ್ಥೆ ಅಂತ ಇದೆ. ಪರಿಪಾಕವಸ್ಥೆ, ಸಿದ್ಧತೆ, ಜ್ಞಾನೋದಯ, ತಾಳೆ ನೋಡುವಿಕೆ ಅಂತ ಇದೆ. ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳು ಸಿದ್ಧತೆ, ಪರಿಪಾಕವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಗ್ರಹಂ ವಾಲಸ್ ಅವರ ಪ್ರಕಾರ ಸೃಜನಶೀಲತೆಯ 4 ಹಂತಗಳು. ಸಿದ್ಧತೆ, ಇದು ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ಮಾಹಿತಿಯನ್ನ ಸಂಗ್ರಹಿಸುವುದಾಗಿದೆ. ಪರಿಪಾಕವಸ್ಥೆ, ಇದು ಸಮಸ್ಯೆಯನ್ನ ಸುಪ್ತ ಮನಸ್ಸಿಗೆ ಬಿಡುವುದು ಅಂದರೆ ವಿರಾಮವಾಗಿದೆ. ಜ್ಞಾನೋದಯ ಅಥವಾ ಸ್ಫೂರ್ತಿ, ಇದು ಪರಿಹಾರವು ತಟ್ಟನೆ ಹೊಳೆಯುವುದಾಗಿದೆ. ಈ ತಾಳೆ ನೋಡುವಿಕೆ ಪರಿಹಾರವನ್ನ ಪರೀಕ್ಷಿಸುವುದಾಗಿರುತ್ತದೆ. ಮುಂದಿನ ಕ್ವಶನ್, ಮಾನಸಿಕ ವಯಸ್ಸು 15 ಇರುವ ಓರ್ವ ಹುಡುಗಿಯ IQ 125 ಇದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು? 10, ಇಲ್ಲ 14, ಇಲ್ಲ 16, ಇಲ್ಲ 12. ಮಾನಸಿಕ ವಯಸ್ಸು 15 ಇರುವ ಓರ್ವ ಹುಡುಗಿಯ IQ 125 ಇದ್ದರೆ ಅವಳ ದೈಹಿಕ ವಯಸ್ಸು 12 ವರ್ಷಗಳಾಗಿರುತ್ತವೆ ಅಂತ ಹೇಳ್ಬೋದಾಗಿದೆ. ಸೂತ್ರ IQ = MA/CA × 100. ಹುಡುಗಿಯ ಮಾನಸಿಕ ವಯಸ್ಸು 15 ಇದೆ, IQ ಲೆವೆಲ್ 125 ಇದೆ. ಹಾಗಾದರೆ ಹುಡುಗಿಯ ದೈಹಿಕ ವಯಸ್ಸು 12 ಆಗಿರುತ್ತೆ. ಮುಂದಿನ ಕ್ವಶನ್, ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ. ಪರಿಣಾಮ ಮತ್ತು ಸಿದ್ಧತೆಗ, ಇಲ್ಲ ಉಪಯೋಗ ಮತ್ತು ನಿರುಪಯೋಗಕ್ಕ, ಇಲ್ಲ ತಾಜಾ ಮತ್ತು ತೀವ್ರಕ್ಕ, ಇಲ್ಲ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗ. ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದೆ ಎಂಬ ನುಡಿಗಟ್ಟು ಉಪಯೋಗ ಮತ್ತು ನಿರುಪಯೋಗಕ್ಕೆ ಸಂಬಂಧಿಸಿದಾಗಿದೆ ಅಂತ ಹೇಳ್ಬೋದಾಗಿದೆ. ತಾರಂಡೈಕ್ ರವರ ಅಭ್ಯಾಸ ನಿಯಮವು 2 ಉಪನಿಯಮಗಳನ್ನು ಹೊಂದಿದೆ. ಮೊದಲನೇದು ಬಳಕೆಯ ನಿಯಮ. ಅಭ್ಯಾಸ ಮಾಡುವುದರಿಂದ ಕಲಿಕೆ ಬಲಗೊಳ್ಳುತ್ತದೆ ಅಂತ ಈ ಬಳಕೆಯ ನಿಯಮ ತಿಳಿಸುತ್ತದೆ. ಸೆಕೆಂಡ್ ಒನ್, ನಿರುಪಯುಕ್ತತೆಯ ನಿಯಮ. ಅಭ್ಯಾಸ ಮಾಡದಿದ್ದರೆ ಕಲಿಕೆ ಮರೆಯಾಗುತ್ತದೆ ಎಂದು ಈ ನಿರುಪಯುಕ್ತತೆಯ ನಿಯಮ ತಿಳಿಸಿಕೊಡುತ್ತದೆ. ಇತರ ಅಂಶಗಳು
ಸಮನಾಗಿದ್ದಾಗ ಹೆಚ್ಚು ಬಾರಿ ನಡೆದ ಕ್ರಿಯೆ ದೃಢವಾಗುತ್ತದೆ. ಮುಂದಿನ ಕ್ವಶನ್, ವೈಗೋಟ್ಸ್ಕಿಯವರ ವಾದದ ಪ್ರಕಾರ ಮಾನವರಲ್ಲಿ ಉಂಟಾಗುವ ಅನುಭವದ ಪ್ರತಿಫಲನೆ ಮತ್ತು ವಿಸ್ತರಣೆಯ ಮಾಧ್ಯಮವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ, ಈ ವೈಗೋಟ್ಸ್ಕಿಯವರ ಪ್ರಕಾರ ಏನು ಅನುಭವದ ಪ್ರತಿಫಲನೆ ಮತ್ತು ವಿಸ್ತರಣೆಯ ಮಾಧ್ಯಮ ಯಾವುದು ಅಂತ ಕೇಳ್ತಿದ್ದಾರೆ. ಆಲೋಚನೆನ, ಇಲ್ಲ ಸಾಮಾಜೀಕರಣನ, ಇಲ್ಲ ಬುದ್ಧಿವಂತಿಕೆನ, ಇಲ್ಲ ಭಾಷೆನ. ವೈಗೋಟ್ಸ್ಕಿಯವರ ಪ್ರಕಾರ ಅನುಭವದ ಪ್ರತಿಫಲನೆ ಮತ್ತು ವಿಸ್ತರಣೆ ಮಾಧ್ಯಮ ಭಾಷೆಯಾಗಿದೆ ಅಂತ ಹೇಳ್ಬೋದಾಗಿದೆ. ವೈಗೋಟ್ಸ್ಕಿಯವರು ಭಾಷೆಯನ್ನ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಸಾಧನವೆಂದು ಪರಿಗಣಿಸಿದ್ದಾರೆ. ಭಾಷೆಯು ಕೇವಲ ಸಂವಹನಕ್ಕೆ ಮಾತ್ರವಲ್ಲ, ಆಲೋಚನೆಯನ್ನ ರೂಪಿಸಲು ಮತ್ತು ಅನುಭವಗಳನ್ನು ವಿಸ್ತರಿಸಲು ಸಹಾಯವನ್ನ ಮಾಡುತ್ತದೆ ಅಂತ ಈ ವೈಗೋಟ್ಸ್ಕಿಯವರು ತಿಳಿಸುತ್ತಾರೆ. ಭಾಷೆ ಮತ್ತು ಚಿಂತನೆ ಅವರ ಪ್ರಮುಖ ಕೃತಿ. ಮುಂದಿನ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಬ್ಲೂಮ್ನ ಮನೋಜನೀಯ ವಲಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಅಂತ ಕೇಳಿದ್ದಾರೆ. ಸ್ಫುಟತೆನ, ಇಲ್ಲ ಮೌಲ್ಯಮಾಪನನ, ಇಲ್ಲ ಸ್ವಾಭಾವೀಕರಣನ, ಇಲ್ಲ ಅನುಕರಣೆನ. ಬ್ಲೂಮ್ನ ಮನೋಜನೀಯ ವಲಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಯಾವುದು? ಈ ಸ್ವಾಭಾವೀಕರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಡೇವಿಯವರ ಮನೋಜನೀಯ ವಲಯದ ವರ್ಗೀಕರಣವನ್ನು 5 ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲನೇದು ಅನುಕರಣೆ, ಸೆಕೆಂಡ್ ಒನ್ ಕೈಚಳಕ, ಥರ್ಡ್ ಒನ್ ನಿಖರತೆ, ಫೋರ್ತ್ ಒನ್ ಸ್ಫುಟತೆ ಅಥವಾ ಸಂಘಟನೆ, ಫಿಫ್ತ್ ಒನ್ ಸ್ವಾಭಾವೀಕರಣ. ಇದು ಅತ್ಯುನ್ನತ ಹಂತವಾಗಿದೆ. ಮೌಲ್ಯಮಾಪನ ಜ್ಞಾನಾತ್ಮಕ ವಲಯಕ್ಕೆ ಸೇರಿದೆ. ಮುಂದಿನ ಕ್ವಶನ್, ವ್ಯಕ್ತಿತ್ವ. ಈ ಪರ್ಸನಾಲಿಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂತ ಇದೆ. ಪರ್ಸನ್ ಇಂದ ಬಂದಿದ್ಯಾ, ಇಲ್ಲ ಪರ್ಸೋನಾದಿಂದ ಬಂದಿದ್ಯಾ, ಇಲ್ಲ ಪರ್ಸನಲ್ ಇಂದ ಬಂದಿದ್ಯಾ, ಇಲ್ಲ ಪರ್ಸೋನಿಫೈ ಇಂದ ಬಂದಿದ್ಯಾ. ವ್ಯಕ್ತಿತ್ವ ಈ ಪರ್ಸನಾಲಿಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಪರ್ಸೋನಾ ಎಂಬ ಪದದಿಂದ ಬಂದಿದೆ ಅಂತ ಹೇಳ್ಬೋದಾಗಿದೆ. ಪರ್ಸನಾಲಿಟಿ ಎಂಬ ಪದವು ಲ್ಯಾಟಿನ್ ಪದ ಪರ್ಸೋನಾದಿಂದ ಬಂದಿದೆ. ಪ್ರಾಚೀನ ರೋಮ್ನಲ್ಲಿ ನಾಟಕಗಳಲ್ಲಿ ನಟರು ಧರಿಸುತ್ತಿದ್ದ ಮುಖವಾಡಕ್ಕೆ ಮಾಸ್ಕ್ ಪರ್ಸೋನಾ ಎಂದು ಕರೆಯುತ್ತಿದ್ದರು. ಇದು ವ್ಯಕ್ತಿಯು ಸಮಾಜಕ್ಕೆ ತೋರುವ ಬಾಹ್ಯ ರೂಪವನ್ನು ಸೂಚಿಸುತ್ತದೆ. ಮುಂದಿನ ಕ್ವಶನ್, ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದರೆ, ಸ್ಟೂಡೆಂಟ್ನ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಏನು ಕ್ರಮವನ್ನು ಕೈಗೊಳ್ಬೋದು ನಾವು ಅಂತ ಕೇಳ್ತಿದ್ದಾರೆ. ಆಗಾಗ ಪ್ರವಾಸವನ್ನು ಕೈಗೊಳ್ಳುವುದು ಮಾಡ್ಬೋದಾ, ಇಲ್ಲ ವಿದ್ಯಾರ್ಥಿಗಳನ್ನು ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸ್ಬೋದಾ, ಇಲ್ಲ ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟಬಹುದಾ, ಇಲ್ಲ ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಬಹುದಾ. ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದರಿಂದ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು ಅಂತ ಹೇಳ್ಬೋದಾಗಿದೆ. ಅತಿಯಾದ ಮತ್ತು ಅನಾರೋಗ್ಯಕರ ಸ್ಪರ್ಧೆಯು ಮಕ್ಕಳಲ್ಲಿ ಆತಂಕ, ಒತ್ತಡ ಮತ್ತು ಕೀಳಿರಿಮೆಯನ್ನ ಉಂಟು ಮಾಡುತ್ತದೆ. ಇದು ಅವರ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಶಿಕ್ಷಕರಾದ ನಾವು ಸಹಕಾರ ಮತ್ತು ಆರೋಗ್ಯಕರ ಬೆಳವಣಿಗೆಗೆ ಒತ್ತನ್ನು ನೀಡಬೇಕು. ಮುಂದಿನ ಕ್ವಶನ್, 8 ವರ್ಷದ ಮಗು 10 ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸವನ್ನ ಮಾಡುತ್ತದೆ. ಹಾಗಾದರೆ ಇವನ
IQ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ 8 ವರ್ಷದ ಮಗು ಇದೆ, ಅದು 10 ವರ್ಷ ಮಗು ಮಾಡುವ ಸಾಮಾನ್ಯ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದರೆ ಅದರ IQ ಲೆವೆಲ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. 90 ಇರುತ್ತಾ, ಇಲ್ಲ 125 ಇರುತ್ತಾ, ಇಲ್ಲ 100 ಇರುತ್ತಾ, ಇಲ್ಲ 115 ಇರುತ್ತಾ? ಇಲ್ಲಿ 8 ವರ್ಷದ ಮಗು 10 ವರ್ಷದ ಮಗು ತರ ಕೆಲಸ ಮಾಡ್ತಿದೆ ಅಂದ್ರೆ ಅದ್ರ IQ ಜಾಸ್ತಿ ಇರುತ್ತೆ ಅಲ್ವಾ? ಹಾಗಾದ್ರೆ 125 ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ದೈಹಿಕ ವಯಸ್ಸು ಅಂದ್ರೆ ಕ್ರೊನಾಲಜಿಕಲ್ ಏಜ್ 8 ವರ್ಷ. ಮಗು 10 ವರ್ಷದ ಕೆಲಸ ಮಾಡುವುದರಿಂದ ಅದರ ಮಾನಸಿಕ ವಯಸ್ಸು MA ಅಂದ್ರೆ ಮೆಂಟಲ್ ಏಜ್ 10 ವರ್ಷಗಳಾಗಿರುತ್ತೆ. ಮಗುವಿನ ಮಾನಸಿಕ ವಯಸ್ಸು 10 ವರ್ಷ. ಮಗುವಿನ ದೈಹಿಕ ವಯಸ್ಸು 8 ವರ್ಷ ಇಂಟು 100 ಮಾಡಿದ್ರೆ 1.25 ಬರುತ್ತೆ. ಇಂಟು 100 ಮಾಡಿದ್ರೆ 125 ಬರುತ್ತೆ. ಹಾಗಾದ್ರೆ ಮಗುವಿನ IQ ಮಟ್ಟ ಎಷ್ಟಿದೆ? 125 ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಬೋಧನಾ ಸೂತ್ರವಾಗಿದೆ ಅಂತ ಕೇಳಿದ್ದಾರೆ. ಯಾವುದಿಲ್ಲಿ ತಪ್ಪಾದ ಬೋಧನಾ ಸೂತ್ರ? ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆನ, ಇಲ್ಲ ನಿಗಮನದಿಂದ ಅನುಗಮನದೆಡೆಗೆನ, ಇಲ್ಲ ಮೂರ್ತದಿಂದ ಅಮೂರ್ತದೆಡೆಗೆನ, ಇಲ್ಲ ವಿಶ್ಲೇಷಣೆಯಿಂದ ಸಂಶ್ಲೇಷಣೆಯೆಡೆಗೆನ? ನಿಗಮನದಿಂದ ಅನುಗಮನದೆಡೆಗೆ ಇದು ತಪ್ಪಾದ ಬೋಧನಾ ಸೂತ್ರವಾಗಿದೆ ಅಂತ ಹೇಳ್ಬೋದಾಗಿದೆ. ಸರಿಯಾದ ಬೋಧನಾ ಸೂತ್ರ ಅನುಗಮನದಿಂದ ನಿಗಮದೆಡೆಗೆ. ಅಂದರೆ ಮೊದಲು ಉದಾಹರಣೆಯನ್ನು ನೀಡಿ ನಂತರ ನಿಯಮವನ್ನು ಕಲಿಸುವುದು ಉತ್ತಮವಾದ ವಿಧಾನವಾಗಿದೆ.